ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಿಮಗೆ ನಾನು ಮೀನಿನ ಮೆಣಸು ಹಾಕಿ ಒಂದು ಪದಾರ್ಥ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ಕೆಂಪು ಮೆಣಸು, ಕೊತ್ತಂಬರಿ, ಅರಶಿನ ಹುಡಿ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಹೆಚ್ಚಾಗಿ ಗ್ರೈಂಡರ್ಗೆ ಹಾಕ್ಕೊಳ್ತೇವೆ, ನೀವು ಯಾವ ಮಿಕ್ಸಿಗೆ ಕೂಡ ಹಾಕ್ಕೊಳ್ಬೋದು. ಇಲ್ಲಿ ನಾವು ಸುಜಾತ ಮಿಕ್ಸಿ ಯೂಸ್ ಮಾಡ್ಕೊಂಡಿದ್ದೇವೆ, ಸ್ವಲ್ಪ ಜಾಸ್ತಿಯಾಗಿ ಬ್ಲೆಂಡ್ ಆಗುತ್ತೆ, ಅದಕ್ಕೋಸ್ಕರ. ಓಕೆ, ಈಗ ಇದು ಬ್ಲೆಂಡ್ ಆದಮೇಲೆ ಅದಕ್ಕೆ ಹುಣಸೆ ಹಣ್ಣು, ಒಂದು ಹಸಿಮೆಣಸಿನಕಾಯಿ ಮತ್ತು ಸ್ವಲ್ಪ ಶುಂಠಿಯನ್ನು ಹಾಕಿ ಮತ್ತೆ ರುಬ್ಕೊಳ್ಬೇಕು. ಮತ್ತು ಇಲ್ಲಿ ನೋಡಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕರಿಬೇವು ಸೊಪ್ಪನ್ನು ಚೆನ್ನಾಗಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕಟ್ ಮಾಡಿ ನಾವು ತೆಗೆದುಕೊಳ್ಬೇಕು. ಒಂದು ಪ್ಯಾನಿಗೆ ಇದೆಲ್ಲವನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಜಾಸ್ತಿನೇ ಹಾಕಿದರೆ ಸ್ವಲ್ಪ ಜಾಸ್ತಿನೇ ಟೇಸ್ಟ್ ಆಗುತ್ತೆ. ಓಕೆ, ಈಗ ನಾವು ಅದಕ್ಕೆ ನಾವು ಗ್ರೈಂಡ್ ಮಾಡಿಕೊಂಡಿರೋ ಮಸಾಲೆಯನ್ನು ಈ ನಮ್ಮದು ಬೆಳ್ಳುಳ್ಳಿ, ಶುಂಠಿ, ಕರಿಬೇವು ಸೊಪ್ಪು ಇದೆಯಲ್ವ, ಅದಕ್ಕೆ ಹಾಕ್ಕೊಳ್ಬೇಕು. ನಂತರ ಅದು ಹಾಕ್ಕೊಂಡ ನಂತರ ಅದಕ್ಕೆ ನಾವು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಬೇಕು. ಯಾಕಂತ ಹೇಳಿದರೆ ಇದು ನೋಡಿ, ಮೆಣಸು ನೋಡಿ ತುಂಬ ಖಾರ ಇರುತ್ತಲ್ವ, ಆವಾಗ ಖಾರಕ್ಕೆ ನಾವು ಎಣ್ಣೆ ಸರಿಯಾಗಿ ಹಾಕಿದರೆ ಮಾತ್ರ ಅದು ನಮಗೆ ಖಾರ ಬ್ಯಾಲೆನ್ಸ್ ಆಗಿ ಬರುತ್ತೆ. ಇಲ್ಲ ಅಂತ ಹೇಳಿದರೆ ಖಾರ ಜಾಸ್ತಿಯಾಗಿ ಅದರದ್ದು ಮೆಣಸಿನ ಘಾಟು ನಮಗೆ ಬರುತ್ತೆ. ಓಕೆ, ಅದಕ್ಕೆ ನಾವು ಎಣ್ಣೆನ ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ಳೋಣ. ಓಕೆ, ನೀವು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಉಪ್ಪು ಸಹ ಹಾಕ್ಕೊಳ್ಬೇಕು. ಖಾರ, ಹುಳಿ, ಉಪ್ಪು ಚೆನ್ನಾಗಿ ಆದ್ರೇ ಈ ನಮ್ಮ ಮೀನಿಗೆ ತುಂಬ ಟೇಸ್ಟಾಗಿ ಬರುತ್ತೆ ಅಲ್ವಾ. ಈಗ ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವೇನು ಮಾಡ್ಕೊಳ್ಳೋಣ, ನಾವು ತೊಳೆದಿರೋ ಮೀನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಆದಮೇಲೆ ಒಲೆ ಆನ್ ಮಾಡಿಕೊಂಡು ಈ ಪ್ಯಾನನ್ನು ಸಣ್ಣ ಉರಿಯಲ್ಲಿ ಹಾಗೆ ಬೇಯಲು ಬಿಡೋಣ. ಅದು ಮೀನು ಬೇಯ್ತಾ ಇದ್ದ ಹಾಗೆ ಈ ಸಣ್ಣ ಉರಿಯಲ್ಲಿದ್ದಾಗ ಈ ಮೆಣಸು ಕೂಡ ಚೆನ್ನಾಗಿ ಒಳ್ಳೆ ಟೇಸ್ಟಿ ಗ್ರೇವಿ ಆಗ್ತಾ ಬರುತ್ತೆ. ಇಲ್ಲಾಂದರೆ ನೀವು ಒಲೆ ಫಾಸ್ಟ್ ಇಟ್ಟರೆ ಅದರದ್ದು ಮೀನು ಸಹ ಬೇಯಲ್ಲ, ಮತ್ತು ಆ ಮೆಣಸು ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ದೇವೆ ಅದರದ್ದು ಸ್ಮೆಲ್ ನಮಗೆ ಬರುತ್ತೆ. ಅದಕ್ಕೆ ನಾವು ಸಣ್ಣ ಉರಿಯಲ್ಲಿ ತುಂಬ ಹೊತ್ತು ಮೆಣಸನ್ನು ಇದು ಮಾಡಬೇಕು. ಓಕೆ, ಮೆಣಸು ಮತ್ತು ಮೀನನ್ನು ಹಾಕಿರೋದನ್ನು ಚೆನ್ನಾಗಿ ಬೇಯಿಸಬೇಕು. ನಂತರ ಇದು ನಮ್ಮದು ಮೀನಿದ್ದು ಒಂದು ಕೆಂಪು ಮೆಣಸಿನ ಪದಾರ್ಥ ಚೆನ್ನಾಗಿ ರೆಡಿಯಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.